ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ ಹಾಗೆ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಹೋಳಿ ಹುಣ್ಣಿಮೆಯ ಹಾಗೂ ಬಣ್ಣದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಹೋಲಿ. ಹೊಂಟ್ಲು ನೋಡ್ರಿ. ಕಾವೇರಿ ಇನ್ನೂ ಬಂದಿಲ್ಲ. ಹೇಳಿದ್ದೆ ನಿಮಗೆ ಒಂದು 4 ದಿವಸಕ್ಕೆ ಲೇಟಾಗಿ ಬರ್ತಾ ಅಂಥೇಳಿ. ಅದಕ್ಕೆ ನಾವು ಇನ್ನು ಒಳಗೆ ಹೋಗೋಣಂತ. ಅಡುಗೆ ನೋಡೋಣ ಏನೇನು ಆಗ್ತೈತಿ ಮಾಡೋಣಂತ. ಬಟ್ ವ್ಯೂ ಅಂತೂ ಸಖತ್ತಾಗೈತಿ. ತೋರ್ಸತ್ತೇನೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಎಷ್ಟು ಚಂದ ಐತಿ, ಸಖತ್ತಾಗೈತಿ. ನಾನು ಆ್ಯಕ್ಚುಲಿ ಬ್ಯಾಳೆ ಕುದಿಸೇನ್ರಿ. ಸಾರಿಗೆ ಕುಕ್ಕರ್ ಇಟ್ಟಿದ್ದೆ. ಕುಕ್ಕರ್ ಆಗೈತಿ. ಈಗ ಅದು ಬ್ಯಾಳೆ ಒಗ್ಗರಣೆ ಹಾಕಿ ರೈಸ್ ಮಾಡಕ್ಕೆ ಇಡಬೇಕು. ಇಲ್ಲಿ ಹಾಲ್ನಾಗ ಇದು ಲೈಟ ತೆಗಿಬೇಕ್ರಿಪ್ಪ. ಲೈಟ್ ಒಂದು ಹುಳ ಒಂದು ಬರ್ತಾವ, ಲೈಟ್ ಹುಳ. ಅದಕ್ಕೆ ನೋಡ್ರಿ ಒಳಗಡೆ ಎಲ್ಲ ಭಾಂಡೆ ಬೆಳಗಿದ್ದೆ. ಈಗ ಒಂದು ಹಾಲಿನ ಪಾತ್ರೆ ಐತಿ, ಮತ್ತಿಲ್ಲೇ ಕುಕ್ಕರ್ ಬ್ಯಾಳೆ ಕುದ್ದಾವ. ಆ್ಯಕ್ಚುಲಿ ಇದ್ರೊಳಗೆ ಬೆಳಗ್ಗೆದ ರೈಸ್ ಐತ್ರಿ. ಬೆಳಗ್ಗೆದ ರೈಸ್ ಐತಿ. ಈಗ ಏನೈತಿ ನೋಡ್ರಿ, ಬ್ಯಾಳೆ ಹಾಕಿದ್ದೆ. ಸೊ ಬ್ಯಾಳೆ ಸಾರು ಮಾಡೋಣಂತ. ಬ್ಯಾಳೆ ಸಾರು ಮಾಡಿ ಅನ್ನಕ್ಕೆ ಇಡ್ತೀನಿ. ನೋಡೋಣ್ರಿ, ಚಪಾತಿ ಆಗ್ತೈತೋ ಏನು ರೊಟ್ಟಿ ಆಗ್ತೈತೋ ಗೊತ್ತಿಲ್ಲ. ಟೈಮ್ ಬಂದುಬಿಟ್ಟು 8:30 ಆಗೈತಿ. ಏನು ಹಾಕೈತಿ ನೋಡೋಣಂತ. ಸ್ನೇಹಿತರೆ ನೋಡ್ರಿ, ಸಾರಂತೂ ಕುದಿಯಾಕತ್ತ. ಸಾರು ಒಗ್ಗರಣೆ ಹಾಕೀನಿ. ಕೊತ್ತಂಬರಿ ಇಲ್ಲ, ಕೊತ್ತಂಬರಿ ಖಾಲಿ ಆಗೈತಿ, ಹಿಂಗಾಗಿ ಹಾಕಿಲ್ಲ. ಮತ್ತು ಈ ಕಡೆ ಕುಕ್ಕರ್ ಅದನ್ನು ತೊಳೆದು ಈ ಕಡೆ ರೈಸಿಗೆ ಇಟ್ಟೀನಿ, ನೋಡ್ತಾ ಇರ್ಬೋದು. ಮತ್ತು ಚಪಾತಿನ ಮಾಡ್ಬೇಕಂತೂ ಡಿಸೈಡ್ ಆದೆ. ಯಾಕಂದ್ರೆ ಪಾಲಕ್ ಪನ್ನೀರ್ ಮಾಡ್ಬೇಕಂತ ಹೇಳಿ. ಸೊ ಪನ್ನೀರ್ ಐತಿ, ಮತ್ತು ಇಲ್ಲಿ 2 ಕಟ್ಟು ಪಾಲಕ್ ಐತಿ. ಅದಕ್ಕೆ ಪಾಲಕ್ ಪನ್ನೀರ್ ಮಾಡಿದ್ರೆ ಅದಕ್ಕೆ ಕಾಂಬಿನೇಷನ್ ಚಪಾತಿ ಚೆನ್ನಾಗಿರ್ತೈತೆ ಅಂತ ಹೇಳಿ ಪಾಲಕ್ ಪನ್ನೀರ್ ರೆಸಿಪಿ ಶೇರ್ ಮಾಡ್ತೀನಿ. ಫುಲ್ ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡ್ದಂಗೆ. ಸೊ ರೆಸ್ಟೋರೆಂಟಿಗೆ ಹೋಗೋ ಅವಶ್ಯನೇ ಇಲ್ಲ, ಆರಾಮಾಗಿ ನಾವು ಮಾಡ್ಕೋಬೋದು. ಎಮ್ಮಿ ಆಗಿರ್ತೈತಿ ಪಾಲಕ್ ಪನ್ನೀರ್ ಯಾವುದಾದ್ರೂ ತೊಗೊಳ್ರಿ. ನಾನು ನಂದಿನಿ ತೊಗೊಂಡೆ, ನೀವು ಯಾವುದಾದ್ರೂ ತೊಗೊಳ್ರಿ. ಸೊ ಫಟಾಫಟ್ ಅಂಥೇಳಿ ಪಾಲಕ್ ಪನ್ನೀರ್ ಮಾಡೋಕ್ಕೆ ರೆಡಿ ಮಾಡೋಣ ಬರ್ರಿ. ಪಾಲಕ್ ಸೊಪ್ಪು ತೊಳೆದು ನೀರು ಬಸಕ್ಕಿಟ್ಟಿದ್ದೆ. ಅದ್ರ ಜೊತೆಗಿನ ಬಿಸಿ ನೀರನ್ನು ಕಾಯಕ್ಕಿಟ್ಟೆ ನೋಡ್ರಿ. ಯಾಕಂದರೆ ಕುದಿಯೋ ನೀರಿಗೆ ನಾವು ಪಾಲಕ್ ಸೊಪ್ಪನ್ನು ಮತ್ತು ಒಂದಿಷ್ಟು ಹಸಿಮೆಣಸನ್ನು ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಒಂದು 5 ನಿಮಿಷ ಇದನ್ನು ನೀರೊಳಗೆ ಒಂದು 3ರಿಂದ 5 ನಿಮಿಷ ಬೇಯಿಸ್ಕೊಳ್ಬೇಕು ನೀರೊಳಗೆ. ಅತಿನೂ ಬೇಯಿಸ್ಬಾರ್ದು ರೀ, ಅಂದರೆ ಪಾಲಕದ್ದೆಲ್ಲ ಸತ್ವನೂ ಹೋದಂಗೆ ಆಗ್ತೈತಿ, ಆಮೇಲೆ ಕಲರ್ನು ಭಾಳ ಚೇಂಜ್ ಆಗಿಬಿಡ್ತೈತಿ. ಸಾಕು, ಒಂದು 3 ನಿಮಿಷ ಬಾಯ್ಲ್ ಆದ್ರೆ ಸಾಕು. ಒಂದು ಚೂರು ಉಪ್ಪು ಹಾಕ್ಕೊಳಕತ್ತೀನಿ ನಾನಿಲ್ಲೇ. ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸಿ ಐಸ್ ಅಥವಾ ಕೋಲ್ಡ್ ನೀರು ರೀ, ಕೋಲ್ಡ್ ನೀರೊಳಗೆ ಇದನ್ನು ನಾವು ಬೇಯಿಸಿದಂಥ ಪಾಲಕನ್ನು ಹಾಕ್ಕೋಬೇಕು. ಅಂದ್ರೆ ಕಲರ್ ಮಾತ್ರ ಗ್ರೀನಿಶ್ ಆಗಿ ಚೆನ್ನಾಗಿ ಬರ್ತೈತಿ ಪಾಲಕ್ ಪನ್ನೀರದ್ದು. ಇಲ್ಲಾಂದ್ರೆ ಸ್ವಲ್ಪ ಬ್ಲ್ಯಾಕಿಶ್ ಆಗಿಬಿಡ್ತೈತೆ ರೀ. ಹೀಗಾಗಿ ಆದಷ್ಟು ಐಸ್ ನೀರೊಳಗೆ ಹಾಕಬೇಕು. ನೋಡ್ತಾ ಇರ್ಬೋದು, ನಾನು ಐಸ್ ನೀರನ್ನು ಹೆಚ್ಚಿಟ್ಕೊಂಡಿದ್ದೆ. ಅದ್ರೊಳಗನ ಈಗ ಬೇಯಿಸಿದಂಥ ಪಾಲಕ್ನ ಹಾಕಿಬಿಡ್ತೀನಿ. ಸ್ವಲ್ಪ ತಣ್ಣಗಾಗುವವರೆಗೆ ಅಷ್ಟೇ. ಮತ್ತು ಸ್ವಲ್ಪ ತಣ್ಣಗಾಗೋ ಮಟ್ಟ ಒಂದು ಮಸಾಲೆನ ಹುರ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕಿ 1 ದೊಡ್ಡ ಸೈಜಿನ ಉಳ್ಳಾಗಡ್ಡಿ, 1 ಇಂಚಷ್ಟು ಹಸಿ ಶುಂಠಿ, ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲೇ ಬಿಡಿಸಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಏನು ಮಾಡತ್ತೀನಿ ಅಂದರೆ ಫ್ರೈ ಮಾಡಕತ್ತೀನಿ ನೋಡ್ರಿ. ಸ್ವಲ್ಪ ಕೆಂಪೇನಾಗೋದು ಅವಶ್ಯಕತೆ ಇರೋಂಗಿಲ್ಲ. ಅದ್ರ ಜೊತೆಗೆ 1 ತುಂಡು ಚಕ್ಕೆ, 2 ಏಲಕ್ಕಿನ ಹಾಕ್ಕೊಂಡೆ. ಫ್ಲೇವರ್ ಚೆನ್ನಾಗಿರ್ತೈತೆ ಅಂಥೇಳಿ. ಮತ್ತು ಅತಿ ಬೇರೆ ಮಸಾಲೆ ಏನು ಯೂಸ್ ಮಾಡಕತ್ತಿಲ್ಲ ನಾನು, ಮೈಲ್ಡಾಗಿ ಅಷ್ಟೇ ಇರಲಿ ಅಂತ. ಚೆನ್ನಾಗಿರ್ತೈತಿ. ಅದೆಲ್ಲ ಹುರಿದು ಆದ ನಂತರ ನಾವು ಇದಕ್ಕೆ ಜೀರಿಗೆನ ಹಾಕ್ಕೋಬೇಕು ನೋಡ್ರಿ. ಜೀರಿಗೆ ಮೊದಲು ಹಾಕ್ಕೊಂಡ್ಬಿಟ್ರೆ ಎಲ್ಲ ಒಂಥರ ಹೊತ್ತಿದಂಗೆ ಆಗ್ಬಿಡ್ತಾವೆ, ಮತ್ತು ಫ್ಲೇವರು ಉಳಿಯಂಗಿಲ್ಲ ರೀ. ಹೀಗಾಗಿ ಸ್ವಲ್ಪ ಲಾಸ್ಟಿಗೆನ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬಿಟ್ರೆ ಸಾಕಾಗ್ತೈತಿ. ಇದೊಂಚೂರು ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನಾವು ಏನು ಐಸ್ ನೀರೊಳಗೇನು ಪಾಲಕ್ ಸೊಪ್ಪನ್ನು ಇಟ್ಟಿದ್ವಿ, ಪಾಲಕ್ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ್ರಿ. ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಮತ್ತೇನು ಹುರಿದಿದ್ವಲ್ಲ ಮಸಾಲೆ ಅದನ್ನು ಕೂಡ ಮಿಕ್ಸಿ ಜಾರಿಗೆನ ಸೇರಿಸ್ಕೊಂಬಿಡೋಣ. ನಾನು ಆ್ಯಕ್ಚುಲಿ ಶಾರ್ಟ್ ಸಲುವಾಗಿ ಇದನ್ನು ವಿಡಿಯೋನ ಈ ಥರ ತೊಗೊಂಡಿದ್ದೆ.
ಅದಕ್ಕೋಸ್ಕರ ನಿಮ್ಗೆ ಈ ರೀತಿಯಾಗಿ ಬರ್ತಾಯಿದೆ ಅಂದ್ರೆ ಫುಲ್ ಬರ್ತಾಯಿಲ್ಲ. ಅದಕ್ಕೋಸ್ಕರ ಇದೊಂದು ಸಲ ಅಡ್ಜಸ್ಟ್ ಮಾಡಿಕೊಳ್ರಿ. ಮತ್ತು ನೋಡಿರಿ ಮಸಾಲೆ ನಾ ಹೇಳ್ದಾಗ ಹಾಕ್ಕೊಂಡು ಇದನ್ನು ರುಬ್ಬಿಬಿಟ್ರೆ ಕಲರ್ ಅಂತೂ ನಾ ಹೇಳ್ದ ಹಾಗೆ ಐಸ್ ವಾಟರ್ನಾಗ ಹಾಕಿದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ, ಗ್ರೀನಾಗಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಸಣ್ಣಗೆ ಇದನ್ನು ರುಬ್ಬಿ ಸೈಡಿಗೆ ಇಟ್ಕೊಂಡು ಈಗ ಒಗ್ಗರಣೆನ ಹಾಕ್ಕೊಳ್ಳೋಣಂತ. ಇಲ್ಲೊಂದು ಏನಾಯ್ತಪ್ಪ ಅಂತಂದ್ರೆ ಪಾಲಕ್ ಅಂತೂ ನಾನೆಲ್ಲ ರುಬ್ಬಿ ಇಟ್ಕೊಂಡೆ. ಈಗ ನಾನು ಏನು ಮಾಡ್ತೀನಿ, ಒಗ್ಗರಣೆನ ಹಾಕ್ತೀನಿ ನೋಡಿರಿ. ಅದಕ್ಕೋಸ್ಕರ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೇನಿ. ಎಣ್ಣೆ ಬಿಸಿ ಆದಮೇಲೆ 1 ಅಥವಾ 2 ತೇಜ್ಪತ್ತ, ಪಲಾವ್ ಎಲೆ ಏನಂತೀವಿ ಅದನ್ನು ಹಾಕ್ಕೊಳ್ಳೋಣ. ಅದೊಂಚೂರು ಏನಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದ್ರ ಫ್ಲೇವರ್ ಸ್ವಲ್ಪ ಬಿಟ್ಟ ಮೇಲೆ ನಾವು ರುಬ್ಬಿದಂಥ ಪಾಲಕದ್ದೇನು ಮಿಶ್ರಣ ಇತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಆಲ್ರೆಡಿ ಬೇಯಿಸಿರ್ತೀವಿ, ಪಾಲಕನೂ ಬೇಯಿಸಿರ್ತೀವಿ, ಮಸಾಲೆನೂ ಹುರಿದಿರ್ತೀವಿ. ಅತ್ತಿ ಏನು ಬೇಯಿಸ್ಬೇಕಂತೇನಿಲ್ಲ. ಬಟ್ ಅದು ಸ್ವಲ್ಪ ನಾವು ಹಾಕಿದಂಥ ಎಣ್ಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಎಲ್ಲನೂ ಬೆರೆತ್ರೆ ಸಾಕು. ಇಷ್ಟೆಲ್ಲ ಕುದಿ ಬಂದಾದ ನಂತರ ನಾವು ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೇನೈತಪ್ಪ ಉಳಿದಂಥ ನಾವು ಒಣ ಮಸಾಲೆನ ಸೇರಿಸ್ಕೋಬೇಕಾಕೈತಿ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ ನಾವಿಲ್ಲಿ ಒಂದಿಷ್ಟು ಸಕ್ಕರೆ, 1-2 ಚಿಟಿಕೆ ಅನ್ಬೋದು, ಇಲ್ಲ 1/4 ಚಮಚ ಅನ್ಬೋದು ಸಕ್ಕರೆ. ಉತ್ತರ ಭಾಗದ ಅಡುಗೆಗೆಲ್ಲ ಸ್ವಲ್ಪ ಸಕ್ಕರೆ ಹಾಕಿದ್ರೇ ಟೇಸ್ಟ್ ಆಗ್ತೈತಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ 1 ಚಿಟಿಕೆ ಅರಿಶಿಣ, 1 ಸ್ಪೂನಷ್ಟು ಧನಿಯಾ. ನೀವು ಜೀರಿಗೆ ಹಾಕಿರಲಿಲ್ಲ ರುಬ್ಬುವಾಗ ಅಂದರೆ ಇಲ್ಲಿ ಜೀರಿಗೆ ಪೌಡ್ರ್ ಹಾಕ್ಕೊಳ್ರಿ, ಒಂದು ಅರ್ಧ ಚಮಚ ಎಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಬೇಕು. ಖಾರಕ್ಕಂತೂ ಹಸಿಮೆಣ್ಸಿನ್ಕಾಯಿನ ಹಾಕಿದ್ವಿ. ನಿಮಗೆ ಇನ್ನೂ ಬೇಕಾದ್ರೆ ಖಾರ ಬೇಕಿದ್ರೆ ಸ್ವಲ್ಪ ಇಲ್ಲೇ ನೀವು ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಳ್ಬೋದು. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಯ್ಲ್ ಬರೋಕೆ ಬಿಟ್ಬಿಡೋಣ ಇದನ್ನು. ನಾನು ಇಷ್ಟೆಲ್ಲ ಮಾಡುವವರೆಗೆ ಅಂದ್ರೆ ನಾನು ಹಂಗಾರ ಪನ್ನೀರನ್ನು ಕಟ್ ಮಾಡ್ಕೊಂಡ್ರೆ ಆಯ್ತಂತ ಪನ್ನೀರ್ ಓಪನ್ ಮಾಡಿದ್ರೆ ಪನ್ನೀರ್ ಹಾಲತ್ ನೋಡ್ರಿ ಹೆಂಗಾಗೈತಿ, ಎಲ್ಲ ಕೆಟ್ಟು ಹೋಗ್ಬಿಟ್ಟಿತ್ತು ಸ್ನೇಹಿತರೆ. ಫುಲ್ ಅಂದ್ರೆ ಫುಲ್ ಎಲ್ಲೋ ಆಗೈತಿ, ನೋಡ್ತಾ ಇರ್ಬೋದು ನೀವು. ನಾನು ಇದನ್ನು ಮಾಲ್ ಒಳಗೆ ತೊಗೊಂಡು ಬಂದಿದ್ದೆ. ನಾನು ಡೇಟ್ ನೋಡಿರಲಿಲ್ಲ, ಮೇ ಬಿ ಅಲ್ಲೇ ಸ್ಟಾಕ್ ಇತ್ತು ಅನ್ಸುತ್ತೆ. ನಾನು ತೊಗೊಂಡು ಬಂದ ಒಂದು 6 to 7 ಡೇಸ್ ಆಯ್ತು. ಈಗ ಈ ಥರ ಆಗಿಬಿಟ್ಟಿತ್ತು ನೋಡ್ರಿ. ಫ್ರಿಜ್ ಇದ್ದರೂ ಪನ್ನೀರ್ ಆ ಥರ ಆಗೈತಿ. ಮತ್ತು ಇಲ್ಲಿ ಹಾಲು ಕೂಡ ಸಂಜೆ ಮುಂದೆ ಪ್ಯಾಕೆಟ್ ಕಾಸಿದೆ, ನಾನು ಹಾಲು ಕೂಡ ಒಡೆದವ. ಈಗ ಕಾವೇರಿ ಬಂದ್ಲಕ್ಕಿಗೆ ಚಾಕ್ ಹಾಲಿಲ್ಲ. ನಾನು ತನು ಕುಡ್ದಿದ್ವಿ. ತನಗೆ ಹಾಲು ಕೊಟ್ಟಿದ್ದೆ ಆ್ಯಕ್ಚುಲಿ. ಹಾಲು ಕೊಟ್ಟೆ, ನಾ ಹಾಲು ಕಾಸ್ಕೊಂಡೆ, ನಾನು ಚಾಕ್ ಬೇಕಂತ ಹೇಳಿ. ಪಾಪ ಹೊಡಿತ್ಲೆ, ಮತ್ತು ಅದಕ್ಕೆ ಕೊಟ್ಟಿದ್ದು ಹಾಲಿನಾಗ ಸ್ವಲ್ಪ ಚಾಕ್ ಹಾಕ್ಕೊಂಡೆ ನಾನು. ಆಕಿ ಬಿಸ್ಕಿಟ್ ಹಾಲು ತೊಗೊಂಡ್ಲ ನೋಡಿದ್ರಿ. ಮತ್ತು ಕಾವೇರಿ ಇವತ್ತು ಲೇಟ್ ಆಕೈತೆ ಅಂತ ಹೇಳಿದ್ದೆ, 9 ಗಂಟೆ ಆಗಿ ಹೋತು. ಈಗ ಬಂದಾಳ. ಈಗ ಚಾಕ್ ಹಾಲಿಲ್ಲ. ಇದೊಂದು ಆಯಿತು. ಈ ಕಡೆ ಪನ್ನೀರ್ ತೋರಿಸಿದೆ. ಎಷ್ಟು ಆಸೆ ಇರಲೇ ಪಾಲಕ್ ಪನ್ನೀರ್ ಮಾಡ್ಬೇಕಂತ ಮಾಡತ್ತಿದ್ದೆ. ಬಟ್ ಪನ್ನೀರ್ ನೋಡಿದ್ರೆ ಹಂಗಾಗೈತಿ, ಗೊತ್ತಿಲ್ಲ. ಈಗ ಹೊರಗಿದ್ದವ್ರಿಗೆ ಹೇಳೇವಿ, ಊಟದೊಳಗೆ ತಂದ್ರೆ ಪನ್ನೀರ್ ಇದ್ರೊಳಗೆ ಹಾಕ್ತೀನಿ, ಇಲ್ಲಾಂದ್ರೆ ಬರೀ ಪಾಲಕ್ ಅಷ್ಟೇ ಊಟ ಮಾಡೋದು. ಏನಾದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗೇನೈತಿ, ಕಾವೇರಿಗೆ ಚಾ ಬಿಸಿ ಇಡೋನು. ಹಾಲು ಅದು ಅರ್ಶಿನೆಲ್ಲ ಪಾಲಕ್ಕಿಂದ ಒಂದಿಟ ರುಚಿ ನೋಡ್ಕಾವೇರಿ. ಅದು ಬರೋಬ್ಬರಿ ಐತಿ. 3ನೇ ತಂದಿದ್ದೆ ಪನ್ನೀರ್. ಈಗ ಹಾಕಕ್ಕೆ ಹೋಗ್ತೀನಿ, ಹಳದಿ ವರ್ಣ ಆಗ್ಬಿಟ್ಟೈತೆ. ಅದು ಏನು ಅಲ್ಲೇ ಇದಾಗಿತ್ತ, ಯಾರಿಗೆ ಗೊತ್ತದ, ಸ್ಟಾಕ್ ಇತ್ತನ. ಅದು ಅವತ್ತು ಹೋಗಿದ್ವಿ ಬಿಡಪ್ಪ, ಇಲ್ಲೇ ತರಿಸಿರ್ತೇನಿಲ್ಲ ನಾನು. ನಡಿ ಒಳಗೆ. ಹೆಂಗದಾರಪ್ಪ? ಹಾಂ, ಹಾಂ, ಹಾಂ. ಆ ಗುಳಿಗಿದ ಇದದು ಎಫೆಕ್ಟ್ ಅದು. ಅಲ್ಲೇನಪ್ಪ ಗೌರ್ಮೆಂಟ್ ಹಾಸ್ಪಿಟ್ಲ್, ಅಲ್ಲಿ ಯಾರು ಕೇಳೋರು ಹೇಳೋರು ಅವರಿಗೆ. ಅಲ್ಲೇ ಇಟ್ಬಿಡ್ತೀನಿ ನೋಡು ಹಾಲೇನು. ತಮ್ಮಲ್ಲಿ ಪನ್ನೀರ್ ನೋಡ್ರಿ, ಮತ್ತೆ ತರಿಸಿದ್ವಿ ಪನ್ನೀರ್ ಪಾಲಕ್ಕಿಗೆ ಹಾಕಕ್ಕೆ.
ಇನ್ನೊಂದು ಪ್ಯಾಕೆಟ್ ಇಟ್ಬಿಡಿ. ಹೆಂಗೂ ಇದನ್ನು ತೆಗ್ಸೇವಲ್ಲ, ಇದನ್ನು ಕಾಸೇವಲ್ಲಿಗೆ. ಹಾಂ ಈಗೂ ನಾ ಏನು ಉಣ್ರೇನೇ ಇಲ್ಲ ಅಂದೆ. ಉಣ್ಣೆಲ್ಲ 2 ರೊಟ್ಟಿ ತಿಂದೆ ಅಂತಾರ, ಬರೀ ಅರ್ಧ ರೊಟ್ಟಿ ತಿಂದಾರ ಅಂತಂದ. ಅರ್ಧ ಯಾಕ ರುದ್ರ ಬಿಸಿ ರೊಟ್ಟಿ ತೊಗೊಂಬಂದಿದ್ಲಿಲ್ಲ, ಆಕಿ ಪ್ಯಾಟಿಯಿಂದ ಬಂದಾಳ, ಆಕೇನು ತರ್ತಾಳೆ ಅಂದ್ರೆ ತಂದಿದ್ಲಲ್ಲ ಬಿಸಿದ, ಮತ್ತೆ ಆಕೆ ತಂದಿದ್ದು 1 ರೊಟ್ಟಿ ತಿನ್ನಿ, ಇದ್ರಾಗಿಂದ ಅರ್ಧ ರೊಟ್ಟಿ ತಿನ್ನಿ ಅಂತಾರ. ಸ್ನೇಹಿತರೆ ಕೇಳ್ತಾ ಇದ್ರಲ್ಲ ಅಪ್ಪಾಜಿದು, ಅಪ್ಪಾಜಿನ ಅಡ್ಮಿಟ್ ಮಾಡೇವಂತ ಹೇಳಿದೆ ನಾನು. ಮಾವ ಹೋಗಿದ್ರು ಅಲ್ಲಿಗೆ, ಅಂದ್ರೆ ತಮ್ಮ ಅಲ್ಲೇ ಇದ್ದಾನೆ, ಮಾಮನೂ ಹೋಗಿದ್ರು. ಹೋಗಿ ಅವ್ರಿಗೆ ಡಬ್ಬಿ ಕೊಟ್ಟು ಬಂದ್ರೆ ಮತ್ತು ಬರ್ತಾನೆ ಹೇಳ್ದಂತೆ ಹಾಲು ಎಲ್ಲ ತೊಗೊಂಡು ಬಂದಿದ್ರು. ಅದು ಅಪ್ಪಾಜಿ ಹೆಂಗಂದ್ರೆ ಅವ್ರಿಗೇನು ಶುಗರ್ ಲೋ ಆಗಿ ಗೊತ್ತಿಲ್ಲ, ಆಮೇಲೆ ಕಾಲು ನೋವಿಗೇನು ನಾನು ತೋರಿಸ್ಕೊಂಡು ಬಂದಿದ್ದೆ ಅಲ್ರಿ, ಅದು ಬಿಟ್ಟು ಮತ್ತು ಬೇರೆ ಡಾಕ್ಟ್ರ್ ಕಡೆ ಹೋಗಿ ಅಲ್ಲೇ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಅವ್ರಿಗೆ ಈ ಥರ ಆಗಾಕತ್ತಿದ್ದು. ಅಂದ್ರೆ ಟ್ಯಾಬ್ಲೆಟ್ಸ್ ಡೋಸದ ಪವರ್ ಜಾಸ್ತಿ ಆಗೈತೆ ಅನ್ಸಾಕತ್ತೈತೆ ನಮಗೆ. ಅಂದ್ರೆ ಅವ್ರು ಅಶಕ್ತ ಅದಾರಲ್ರಿ, ಅವ್ರ ಶಕ್ತಿ ಕಡಿಮೆ, ಗುಳಿಗೆ ಭಾಳ ಆಗ್ತಾವೆ, ಗುಳಿಗೆದ್ದು ಜಾಸ್ತಿ ಪವರ್ ಅನ್ಸಾಕತ್ತೈತಿ. ಒಟ್ಟಿನಲ್ಲಿ ಅಲ್ಲೇ ಕಾಲ ಇನ್ನೊಂದು ಡಾಕ್ಟ್ರ್ ಕಡೆ ಹೋಗಿ ಬಂದ ಮೇಲೆ ಅವ್ರಿಗೆ ಈ ಥರ ಆಗಿದ್ದು. ಅದಕ್ಕೋಸ್ಕರ ಅಂದರೆ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ನೆನಪಿರಂಗಿಲ್ಲ, ಊಟ ಮಾಡಿದ್ದು ನೆನಪಿರಂಗಿಲ್ಲ, ಯಾರು ಏನು ಉಣ್ರಿ ಎಷ್ಟು ಉಣ್ರಿ ಅನ್ನೋದು ನೆನಪಿರಂಗಿಲ್ಲ, ಈ ಥರ ಮಾಡಾಕತ್ತಿದ್ರು. ಹೀಗಾಗಿ ಅಡ್ಮಿಟ್ ಮಾಡಿದ್ದೈತಿ. ಅದಕ್ಕೋಸ್ಕರನ ಬಿಟ್ಬಿಟ್ಟು ಇಲ್ಲಿ ಹೋಗ್ಬೇಡ್ರಿ ಯಾರ ಇರ್ರಿ ಅಂತ. ಅಂದ್ರೆ ಹಗಲಿ ಎಲ್ಲ ಫುಲ್ ಅವ್ವ ಹೋಗಿರ್ತಾಳ್ರಿ, ಅವ್ವನೇ ಇರ್ತಾಳೆ ಅವ್ರ ಜೊತೆಗೆ. ರಾತ್ರಿಗೆ ಏನೈತಲ್ಲ ತಮ್ಮ ಹೋಗಿರ್ತಾನು. ಅದಕ್ಕೋಸ್ಕರ ಮತ್ತು ಅವ್ರು ಏನೋ ಡಾಕ್ಟರ್ಸ್ ಗೊತ್ತಲ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಬಂದ್ರೆ ರೌಂಡ್ಸಿಗೆ, ಇಲ್ಲಾಂದ್ರೆ ಇಲ್ಲೇ ಇಲ್ಲ. ನಾವು ಹೋದಾಗ 2 ದಿವಸ ಹಿಂಗನ ಆಯಿತು ಅಪ್ಪಾಜಿಗೆ ಹಾಕಿದಾಗ. ಅದ ಅನ್ನತ್ತಿದ್ರು ಮಾಮಾರು, ನಾನು ಕರ್ಕೊಂಡು ಹೋಗಿ ಎಲ್ಲನೂ ಚೆಕಪ್ ಮಾಡಿಸ್ಕೊಂಡು ಬಂದೆ, ಎಮರ್ಜೆನ್ಸಿ ವಾರ್ಡಿಗೆ ಅದು ಕರ್ಕೊಂಡು ಹೋಗಿ ಅಂಥೇಳಿ. ಪೇಷಂಟ್ ಇದ್ದಲ್ಲೇ ಡಾಕ್ಟ್ರ್ ಅಲ್ಲ, ಡಾಕ್ಟ್ರ್ ಇದ್ದಲ್ಲೇ ಪೇಷಂಟ್ ಹೋಗೋದು, ಅಲ್ಲಿದ ಅವಸ್ಥೆ ಹಂಗೈತಿ. ಯಾಕಂದ್ರೆ ಇವತ್ತು ಮಂಡ್ಯ ಆದ್ದರಿಂದ ಸಾಕಷ್ಟು ಜನ ಬಂದೇ ಇಲ್ಲ ಡಾಕ್ಟರ್ಸ್, ಹೀಗಾಗಿ ನಾನು ಕರ್ಕೊಂಡು ಹೋಗಿ ಬಂದೆ. ಈಗ ಅದೇ ಹೇಳಿ ಬಂದೆ ನಾನು ಮಂಜುಗೆ, ಸ್ವಲ್ಪ ನೋಡ್ಕೋತೀರಂತ ಹೇಳೇನೆ ಅಂತ ಹೇಳಿದರು. ಸೊ ನೋಡ್ಬೇಕು, ನಾನು ಹೋಗಿಲ್ಲ, ಹೋಗೋದಾದರೆ ನೋಡ್ಬೇಕು ಯಾವಾಗ ಹೋಗೋದಾಗ್ತೈತಿ, ಹೋಗಿ ಬರ್ಬೇಕು ನೋಡ್ರಿ ಸ್ನೇಹಿತರೆ. ಮತ್ತು ಅಡುಗೆ ಕೂಡ ಆಗಿತ್ತು, ಊಟ ಮಾಡ್ಕೊಂಡು ಹೋಗಿ ಅಂತ ತಡಿಪ ಅಂತಂದ್ವಿ ಮಾಮಾರಿಗೆ. ಇಲ್ಲ ಅಲ್ಲೇ ಮನ್ಯಾಗ ಊಟಕ್ಕೆ ದಾರಿ ನೋಡಕತ್ತಾರ, ಇಲ್ಲಿ ತಗೊಂಡು ಹೋಗ್ತೀನಿ ಅಂತಂದ್ರೆ ಅವ್ರು. ಬಟ್ ನಮ್ದಿನ್ನ ಪಾಲಕ್ ರೆಡಿ ಆಗಿರಲಿಲ್ಲ, ಪಾಲಕ್ ಪನ್ನೀರ್ ನಿಮಗೆ ಗೊತ್ತಿರೋ ಹಾಗೆ ನಾನು ಆಫ್ ಮಾಡಿಟ್ಟಿದ್ದೆ. ಮತ್ತು ಅದನ್ನು ಗ್ಯಾಸ್ ಆನ್ ಮಾಡಿ ಮತ್ತು ಅದೆಲ್ಲ ಬಿಸಿ ಆದಮೇಲೆ ಪನ್ನೀರ್ ಕಟ್ ಮಾಡಿ ಅದಕ್ಕೆ ನಾನು ಪನ್ನೀರ್ ಕ್ಯೂಬ್ಸನ್ನು ಹಾಕಿದೆ ನೋಡಿರಿ. ಹಾಕಿ ಇದಕ್ಕೊಂದು ಮತ್ತೊಂದು 2 ನಿಮಿಷ ಇದನ್ನು ಬಿಡಬೇಕಾಗ್ತೈತಿ. ಈಗೇನು ಮಾಡ್ತೀನಿ, ಸ್ವಲ್ಪ ಕಸೂರಿ ಮೇಥಿನ ಹಾಕ್ತೀನಿ ಇದಕ್ಕೆ, ಆದರೆ ಹಿಂಗೆ ಹಾಕಂಗಿಲ್ಲ, ಒಗ್ಗರಣೆ ಮಾಡಿ ಹಾಕ್ತೀನಿ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಹಾಗೆಯೇ ಇನ್ನೊಂದು ಚೂರು ಏನಪ್ಪ ಅಂದ್ರೆ ಜೀರಿಗೆ, ಆ ನಂತರ ಇದಕ್ಕೆ ಕಸೂರಿ ಮೇಥಿನ ಹಾಕ್ತೇನೆ ನೋಡಿರಿ ಸ್ನೇಹಿತರೆ. ಬೆಳ್ಳುಳ್ಳಿನ ರುಬ್ಬುವಾಗ ಹಾಕಿದ್ದೆ ಅಲ್ಲ, ಹೀಗಾಗಿ ನಾನು ಇಲ್ಲಿ ಹಾಕಿಲ್ಲ. ನೀವು ರುಬ್ಬುವಾಗ ಬೆಳ್ಳುಳ್ಳಿ ಹಾಕಿರಲಿಲ್ಲ ಅಂದ್ರೆ ಒಂದಿಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಒಗ್ಗರಣೆ ಒಳಗೆ ಹಾಕಿರಿ, ಚೆನ್ನಾಗಿ ಬ್ರೌನ್ ಆಗೋವರೆಗೆ ಅದನ್ನು ಒಗ್ಗರಣೆ ಒಳಗೆ ಬಾಡಿಸಿದ್ರೆ ಅದು ಕೂಡ ಟೇಸ್ಟ್ ಸಖತ್ತಾಗಿರ್ತೈತಿ. ನಾನು ಅಲ್ಲಿ ಹಾಕಿದ್ದೆ ಅಂತ ಇಲ್ಲಿ ಹಾಕಲಿಲ್ಲ, ಇಷ್ಟೇನ ಹಾಕಿದೆ. ಸಖತ್ತಾಗಿ ಫ್ಲೇವರ್ ಬರಾಕತ್ತಿತ್ತು ಕಸೂರಿ ಮೇಥಿದು. ಸೊ ಇಷ್ಟೆಲ್ಲ ಒಗ್ಗರಣೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಒಂದು ಪಾಲಕ್ ಪನ್ನೀರ್ ಏನೈತಲ್ಲ ಸೂಪರ ಟೇಸ್ಟಿಯಾಗಿ ರೆಡಿ ಆಗ್ತೈತೆ ನೋಡಿರಿ. ಮತ್ತು ಇಷ್ಟು ಸಿಂಪಲ್ಲಾಗಿ ಮಾಡೋದಿದ್ದಾಗ ಅಷ್ಟು ದುಡ್ಡು ಕೊಟ್ಟು ನಾವು ಹೋಟೆಲು ರೆಸ್ಟೋರೆಂಟಿಂದ ಯಾಕೆ ತರಿಸ್ಬೇಕಲ್ರಿ, ಅಥವಾ ನಾವು ಯಾಕೆ ಹೋಗಿ ಅಲ್ಲಿ ಊಟ ಮಾಡ್ಬೇಕು, ಮನ್ಯಾಗ ಆರಾಮ ಮಾಡ್ಕೋಬೋದು ಅಂಥೇಳಿ. ಮತ್ತು ಸಖತ್ತಂದ್ರೆ ಸಖತ್ತಾಗಿತ್ತು. ಮತ್ತು ಪನ್ನೀರಂತೂ ಇಷ್ಟು ಸಾಫ್ಟಾಗಿ ಫ್ರೆಶ್ ಆಗಿತ್ತಂದ್ರೆ ಮಸ್ತ್ ಇತ್ತು ನೋಡಿರಿ ಸ್ನೇಹಿತರೆ. ನೀವು ಟ್ರೈ ಮಾಡಿರಿ, ಸಿಂಪಲ್ ಆದ ರೆಸಿಪಿ, ಭಾಳ ಸಿಂಪಲ್ಲಾಗಿ ಹೇಳ್ಕೊಟ್ಟೇನಿ ಸ್ನೇಹಿತರೆ. ನೋಡಿರಿ ಫೈನಲ್ ಆಗಿ ಮಸ್ತಾಗಿ ಪಾಲಕ್ ಪನ್ನೀರ್ ಅಂತೂ ರೆಡಿ ಆಯ್ತು. ಪನ್ನೀರ್ ನೋಡಿದ್ರಿ ನೀವು, ಜೀವ ಭಾಳ ಬೇಜಾರಾತ್ರಿ ಹಂಗಾಗಿದ್ದಕ್ಕೆ. ಈಗ ಮತ್ತು ಮಾಮಾರ ಕಡೆಯಿಂದ ಫ್ರೆಶ್ ತರಿಸಿದೆ, ಅಂತೂ ಇಂತೂ ಪಾಲಕ್ ಪನ್ನೀರ್ ರೆಡಿ ಆಯಿತು. ಸಾರು ಮಾಡೀನಿ, ಅನ್ನನೂ ಮಾಡೀನಿ ನೋಡಿದ್ರಿ ನೀವು. ಈಗ ಫಟಾಫಟ್ ಅಂಥೇಳಿ ಚಪಾತಿ ಮಾಡಿಬಿಡ್ತೀನಿ. ಇದೆಲ್ಲ ಮಾಡಿದೆ. ಮತ್ತು ನಾಳೆಗೆ ಅಕ್ಕಿ ನೆನೆ ಹಾಕಿದ್ದೆ, ಹೇಳಿದೆ ನಿಮ್ಗೆ, ಅದನ್ನು ರುಬ್ಬಿದ್ಲು ಕಾವೇರಿ, ಗ್ರ್ಯಾಂಡ್ ಮಾಡಿದ್ಲೆಲ್ಲ ಅದನ್ನು. ಸೊ ಎಲ್ಲ ಸೇರಿ ಅಂದ್ರೆ ಮತ್ತೊಂದು ಬುಟ್ಟಿ ಬಾಂಡೆ ಅದು ಹೊರಗಡೆನೇ ತಿಕ್ಕೊಂಡು ಇಡುವ, ಚಪಾತಿ ಮಾಡಿ ಅನ್ನಕತ್ತೀನಿ. ಅವ್ನು ಹೊರಗಡೆ ಬೆಳಕೋತೀವಿ, ಈಗ ಬಡ ಚಪಾತಿ ಮಾಡಿಬಿಡ್ತೇನೆ ರೀ ಸ್ನೇಹಿತರೆ. ಮತ್ತು ಕಾವೇರಿ ಹೊರಗಡೆನೇ ತೊಗೊಂಡು ಹೋಗಿ ಬಾಂಡೆ ಎಲ್ಲ ಬೆಳಗ್ಗೆದ್ದು, ಆಕೆ ಬಾಂಡೆ ಬೆಳಗೋ ಮಟ್ಟ ಅಂದ್ರೆ ನಾನು ಚಪಾತಿ ಮಾಡಿಕೊಂಡೆ.
ಸೊ ನನ್ನ ಚಪಾತಿನೂ ಆಯಿತು, ಆಕಿ ಬಾಂಡಿನೂ ಆಯಿತು. ಈಗೇನೈತಿ ಕಾಕಾರು ಬಂದಾಯ್ತು ಊಟ ಮಾಡೋಣ ಅಂಥೇಳಿ. ಮಸ್ತ್ ಅದ ಪಾಲಕ್ ಪನ್ನೀರು. ಹಾಗೆ ಈಗಂತೂ ಸೀಸನ್ ಮಾವಿನಕಾಯಿ. ಅದ್ರ ಜೊತೆಗೆ ಮತ್ತು ನಾನೇನು ಮಾಡಿದ್ದೆ, ಸಿರ್ಕಾ ಆನಿಯನ್ ಮಾಡಿದ್ನಲ್ರಿ, ನೋಡಿರಿ ಕಲರ್ ಅಂತೂ ಸಖತ್ತಾಗಿ ಬಂದವ. ಟೇಸ್ಟು ಅಷ್ಟೇ, ಒಂದು ಸ್ವಲ್ಪ ವೆನಿಗರ್ ಹಾಕಿರ್ತೀವಲ್ಲ, ಸ್ವೀಟು ಹುಳಿ ಸಖತ್ ಒಂದು ಹೇಳೋಕ್ಕಾಗಿಲ್ಲ. ಅದ್ರ ರುಚಿ ಮಾಡಿದವ್ರಿಗೆ ಗೊತ್ತಂತ ಹೇಳಿ, ಹಂಗಂಥೇಳಿ ಅದನ್ನು ಕೂಡ ಹಾಕ್ಕೊಂಡೆ ನಾನು. ಬಟ್ ಕಾವೇರಿ ಒಲ್ಲೆ ಅಂದ್ಲು. ಸೊ ಎಲ್ಲನೂ ಇಷ್ಟ ಆಗ್ಬೇಕಂತೇನಿಲ್ಲ. ಸೊ ಆಕಿ ಸಿರ್ಕಾ ಆನಿಯನ್ ತೊಗೊಂಡಿಲ್ಲ, ಅದರ ಪಾಲಕ್ ಪನ್ನೀರ್ ಮಾತ್ರ ಭಾಳ ಇಷ್ಟಪಟ್ಲು. ಸಖತ್ ಅಂದ್ರೆ ಸಖತ್ತಾಗೈತೆ ಆಂಟಿ, ಮಸ್ತ್ ಆಗೈತೆ ಅಂಥೇಳಿ. ಮತ್ತು ಪನ್ನೀರ್ ನಾ ಹೇಳಿದ ಹಾಗೆ ಭಾಳ ಫ್ರೆಶ್ ಇತ್ತು ರೀ, ಸಾಫ್ಟಾಗಿ ಫ್ರೆಶ್ಶಾಗಿ ಚೆನ್ನಾಗಿತ್ತು ನೋಡಿರಿ. ಆ ಪನ್ನೀರ್ ಕೆಟ್ಟಿದ್ದು ಎಷ್ಟು ಬೇಜಾರಿತ್ತು, ಈ ಪನ್ನೀರ್ ತಿಂದಮೇಲೆ ಅದು ಬೇಜಾರೆಲ್ಲ ಹೋತು ಅಂತ ಹೇಳ್ಬೋದು. ಸೊ ಬರ್ರಿ ಸ್ನೇಹಿತರೆ ಊಟಕ್ಕೆ ನಮ್ಮ ಮನೆಗೆ. ನಾನು ಏನಾದರೂ ಅಡುಗೆ ಮಾಡಿ ನಾನು ಶೇರ್ ಮಾಡಿದಾಗ ಸಾಕಷ್ಟು ಜನ ಹೇಳ್ತೀರಿ ನಮಗೂ ತಿನ್ಬೇಕಂತ ಆಸೆ ಅಂಥೇಳಿ. ಖಂಡಿತವಾಗ್ಲೂ ಮೋಸ್ಟ್ ವೆಲ್ಕಮ್. ಯಾವಾಗ ಬೇಕಾದಾಗ ನಮ್ಮ ಮನೆಗೆ ಬರ್ರಿ, ಇದೇ ರೀತಿಯಾದ ರುಚಿಯಾದ ಅಡುಗೆನ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಿ ಅಂತ ಹೇಳ್ತೇನೆ ನೋಡಿರಿ. ಸೊ ಕಾಕ ಅಂತೂ ನೋಡ್ರಿ ಇಲ್ಲೇ ಅವ್ರು ಒಂದು ಸ್ವಲ್ಪ ನ್ಯೂಸ್ ಅಂತಾರು, ನಮ್ಮ ಕಾವೇರಿ ಸೀರಿಯಲ್ ಅಂತಾಳು. ಸೊ ಅವ್ರದ್ದು ಅಜ್ಜ ಮೊಮ್ಮಗಳದ್ದು ಜುಗಲ್ಬಂದಿ ನಡೆದಿರ್ತೈತಿ. ಆ ಜುಗಲ್ಬಂದಿ ಮಾಡ್ಕೊಳ್ತಾನೆ ನಾವು ಊಟ ಮಾಡ್ತೀವಿ. ರಾತ್ರಿ ಹೊತ್ತಿದ್ದು ನಡೀತಾನೆ ಇರ್ತೈತೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಹಾಗೇನ ಅಪ್ಪಾಜಿ ಬೇಗ ಆರಾಮಾಗಿ ಮನೆಗೆ ಬರಲಿ ಅಂತ ಎಲ್ಲರೂ ಕೂಡ ಆಶಿಸ್ರಿ, ವಿಶಸ್ ಕಳಿಸ್ರಿ. ಅಪ್ಪಾಜಿ ಬೇಗ ಆರಾಮಾಗಿ ಮನೆಗೆ ಬರಲಿ ಅಂತ. ಸೊ ನಾ ಮುಂದಿನ ಬ್ಲಾಗ್ ಒಳಗೆ ಮತ್ತೆ ಭೇಟಿ ಆಗ್ತೀನಿ ಅಂತ. ಅಲ್ಲಿವರೆಗೂ ಧನ್ಯವಾದಗಳು.